ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಭಾರತದಲ್ಲಿ ಸನಾತನ ಧರ್ಮಗಳೆಲ್ಲ ಧರ್ಮೀಯವರು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಆಯ್ತು ಅಯೋಧ್ಯೆಯಲ್ಲಿ, ರಾಮ ಜನ್ಮ ಭೂಮಿಯಲ್ಲಿ. ನಿಮ್ಮೆಲ್ಲರಿಗೆ ಈ ವಿಷಯವನ್ನು ಗುರುತಿದ್ದಿದೆ. ಈಗ ಯಾಕೆ ಜ್ಞಾಪಕ ಮಾಡ್ಬೇಕಾಯ್ತಂದ್ರ, ಅಲ್ಲಿ ಈಗಿನ ಪರಿಸ್ಥಿತಿ ಏನು, ಆ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಏನೇನು ಬದಲಾವಣೆ ಆಯ್ತು, ಇದನ್ನ ಒಮ್ಮೆ ನಾವೆಲ್ಲರೂ ಆಲೋಚನೆ ಮಾಡ್ಬೇಕು. ರಾಮ ಮಂದಿರ ನಿರ್ಮಾಣದಕ್ಕಿಂತ ಮೊದಲ ಬಹಳ ಜನರು ಕಮ್ಯುನಿಸ್ಟರಾಗ್ಲಿ, ಕಾಂಗ್ರೆಸ್ಸಿಗರಾಗ್ಲಿ, ಬುದ್ಧಿಜೀವಿಗಳಾಗ್ಲಿ ಯಾವಾಗ ಒಂದು ಮಾತು ಹೇಳ್ತಾ ಇದ್ರು, ಯಾಕೆ ಕಟ್ತೀರಿ ರಾಮ ಮಂದಿರ, ಕೆಲಸ ಬಗ್ಸಿ ಏನಿಲ್ಲ, ಅಲ್ಲೊಂದು ಪಾಠಶಾಲೆಗಳು ಕಟ್ರಿ, ಸ್ಕೂಲ್ ಎಜುಕೇಶನ್ ಮಾಡ್ರಿ, 4 ಮಂದಿಗೆ ಉಪಯೋಗ ಆಗ್ತದ. ಅಲ್ಲಿ ಏನಪ್ಪಾ ಅಂತಂದ್ರೆ ಹಾಸ್ಪಿಟಲ್ ಕಟ್ರಿ, 4 ಮಂದಿಗೆ ಉಪಯೋಗ ಆಗ್ತದ. ಒಬ್ಬರಂಗ್ರು ಅಲ್ಲಿ ಲ್ಯಾಟ್ರಿನ್ಗಳು ಕಟ್ರಿ, ಯಾರಿಗೇನೋ ಉಪಯೋಗ ಆಗ್ತದೆ. ಯಾಕೆ ಕಟ್ತೀರಿ ರಾಮ ಮಂದಿರ? ಕಾಂಗ್ರೆಸ್ದವ್ರು ಇನ್ನ ಮುಂದೆ ಹೋಗಿ ರಾಮನೇ ಈ ದೇಶದಲ್ಲಿ ಹುಟ್ಟಿಲ್ಲ, ರಾಮ ಒಂದು ಕಲ್ಪನೆ, ಇವರೆಲ್ಲ ಬೇಕಂತ ಮಂದಿಗೆ ಹುಚ್ಚು ಮಾಡ್ಲಿಕ್ಕೆ ರಾಮ ಅಂತೇಳಿ ಇದು ಮಾಡಿದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಹಾಕಿದ್ರು. ರಾಮ ಮಂದಿರ ನಿರ್ಮಾಣದ ಸಮಯದಲ್ಲಿ ಪ್ರಾಣ ಪ್ರತಿಷ್ಠಾಕನ ಯಾವ ಕಾಂಗ್ರೆಸ್ ದೊಡ್ಡ ನಾಯಕರು ಬಂದಿಲ್ಲ. ಅವ್ರು ಇವತ್ತಿಗೆ ಬಾಯಿಲಿಂದ ಜೈ ಶ್ರೀರಾಮ ಎಂಬುದಿಲ್ಲ, ಭಾರತ್ ಮಾತಾಗೆ ಜೈ ಎಂಬುದಿಲ್ಲ. ಅವ್ರದ್ದಾದಂತಹ ಕಾಂಗ್ರೆಸ್ದವ್ರ ವಿಚಾರಧಾರೆನೇ ಬೇರೆ. ಈ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ಎಷ್ಟು ವರ್ಷದ ಸಂಘರ್ಷ, 400 ವರ್ಷದ ಸಂಘರ್ಷ, 4 ಲಕ್ಷ ಜನರ ಪ್ರಾಣಾರ್ಪಣೆಯ ನಂತರ ನಮಗಲ್ಲಿ ಭವ್ಯ ಮಂದಿರ ನಿರ್ಮಾಣ ಆಯಿತು. ಕೆ ನಾಯರ್ ಎಂಬುವರು 1949 ಫೆಬ್ರವರಿ 22 ರಾತ್ರಿಯಲ್ಲಿ ರಾಮಲಲ್ಲಾ ಪ್ರಕಟ ಆದ. ನೆಹರು ಹೇಳಿದ್ರು ಇಮಿಡಿಯೇಟ್ ಆ ಮೂರ್ತಿಗಳನ್ನು ತೆಗೆದ್ಬಿಡು. ಕೆ ನಾಯರ್ ಕಲೆಕ್ಟರ್ ಅವ್ರು ಹೇಳಿದ್ರು ನಾನು ತೆಗೆಯೋದಿಲ್ಲ, ನಾನು ನೌಕರಿಗೆ ರಾಜೀನಾಮೆ ಕೊಡ್ತೀನಿ ಹೊರತು ನಾ ಆ ಮೂರ್ತಿಗಳನ್ನು ತೆಗೆದಿಲ್ಲ. ಕೋಟಿ ಕೋಟಿ ಜನರ ಶ್ರದ್ಧೆ ನಂಬಿಕೆಯಲ್ಲಿ ರಾಮಲಲ್ಲಾ ಪ್ರಕಟ ಆಗಿದ್ದಾನ ಅಂತ ಹೇಳಿ ಕೆ ನಾಯರ್ ಹೇಳಿದ ಮಾತು. ಇವತ್ತು ಕೆ ನಾಯರ್ನ ಸಹಿತ ನಾವು ನೆನೆಸ್ಬೇಕು. ಭವ್ಯ ಮಂದಿರ ನಿರ್ಮಾಣ ಆಗಿದೆ. IIM ಲಖನೌ ದವರು ಒಂದು ಸ್ಟಡಿ ಮಾಡಿದ್ದಾರೆ ಮೊನ್ನೆ, ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಏನೇನಾಯ್ತು ಅಂತ ಹೇಳಿದ್ರೆ 10,000 ಕೋಟಿ ರೂಪಾಯಿ ರೆವೆನ್ಯೂ ಜನರೇಟ್ ಆಯ್ತು, 400 ಕೋಟಿ ರೂಪಾಯಿ GST ಕಟ್ಟಲಾಯ್ತು. ಅಲ್ಲಿ 300-400 ಇ ರಿಕ್ಷಾ ಇದ್ದು ಇವತ್ತು 1700 ಇ ರಿಕ್ಷಾಗಳು ನಡೀತಾ ಇವೆ. 300-250 ಕಮರೆಗಳಿರ್ತಕ್ಕಂಥ ಹೋಟೆಲ್ಗಳಿತ್ತು, ಇವತ್ತಿನ ದಿವಸ 6,000 ಕಮರೆಗಳಿರ್ತಕ್ಕಂಥ ಹೋಟೆಲ್ಗಳು, ಭವ್ಯವಾದಂತಹ ಹೋಟೆಲ್ಗಳು ನಿರ್ಮಾಣ ಆಗಿದೆ. ಈ ರಿಕ್ಷಾದವರಿಗೆ ಕೆಲಸ ನಡೆದದ, ಹೋಟೆಲ್ಗಳು ನಿರ್ಮಾಣ ಆಗ್ಯಾವ, ಅನೇಕ ಜನರಿಗೆ ಉದ್ಯೋಗ ಸಿಗ್ತಾ ಇದೆ, ಸಣ್ಣ ಪುಟ್ಟ ಅಂಗಡಿಗಳಾಗ್ಯಾವ, ಲೇಬರ್ಗಳು ಜಾಸ್ತಿ ಕೆಲಸ ಸಿಗ್ತಾ ಇದೆ, ಸ್ಕೂಲ್ಗಳಾಗ್ಯಾವ, ಕಾಲೇಜ್ಗಳಾಗ್ಯಾವ, 60 ಬ್ಯಾಂಕ್ಗಳಾಗಿದ್ದಾವ, ಎಲ್ಲಾ ಕಡೆ ರೊಕ್ಕ ಜನರೇಟ್ ಆಗ್ತಾ ಇದೆ. 400 ಕೋಟಿ ರೂಪಾಯಿ GST ಅವರು ರಾಮ ಮಂದಿರ ಟ್ರಸ್ಟ್ದವ್ರು ಕಟ್ಟಿದ್ದಾರೆ. ಇದೆಲ್ಲ ದೇಶಕ್ಕೆ ಲಾಭ ಆಗ್ತಕ್ಕಂಥದ್ದು. ಎಷ್ಟೋ ಮಂದಿಗೆ ಉದ್ಯೋಗ ಸಿಕ್ತು, ಎಷ್ಟೋ ಮಂದಿಗೆ ಅಲ್ಲಿ ಇದಾಯ್ತು. ಜೆರೂಸಲಂದಲ್ಲಿ ಒಂದು ವರ್ಷದಲ್ಲಿ 80-90 ಲಕ್ಷ ಮಂದಿ ಮಾತ್ರ ದರ್ಶನ ಮಾಡ್ತಾರಂತೆ. ಮಕ್ಕಾದಲ್ಲಿ 2 ಕೋಟಿ ಮಂದಿ ಒಂದು ವರ್ಷದಲ್ಲಿ ದರ್ಶನ ಮಾಡ್ತಾರಂತೆ. ಆದ್ರೆ 6 ತಿಂಗಳಲ್ಲಿ 11 ಕೋಟಿ ಮಂದಿ ಅಲ್ಲಿ ದರ್ಶನ ಮಾಡಿದ್ರು ರಾಮ್ಲಲ್ಲಾ. ಇನ್ನು ಈಗ ಲೆಕ್ಕ ಮಾಡಿದ್ರೆ ಇನ್ನೂ ಜಾಸ್ತಿ ಇದಾಗ್ತದೆ. ಲಕ್ಷಾಂತರ ಜನರು, ಕೋಟಿ ಕೋಟಿ ಜನರು ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಬಂದಲ್ಲಿ ದರ್ಶನ ಮಾಡ್ತಾ ಇದ್ದಾರೆ. ಅದೆಲ್ಲ ರೊಕ್ಕ ಜನರೇಟ್ ಆಗಿದ್ದೆಲ್ಲ ಸರ್ಕಾರಕ್ಕೆ ಹೋಗ್ಲಿಕ್ಕತ್ತದ, ಅಭಿವೃದ್ಧಿ ಆಗ್ಲಿಕ್ಕತ್ತದ. ನೋಡ್ರಿ, ಇಷ್ಟು ಶ್ರದ್ಧಾ, ಇಷ್ಟು ಭವ್ಯವಾದಂತ ಇದು ಇದ್ದಿದ್ದು ಇವರೆಲ್ಲರೂ ಹಾಸ್ಯ ಮಾಡ್ತಾ ಇದ್ರು, ಏನಾಗ್ತದ ಅಲ್ಲಿ, ಏನ್ ಮಾಡಿರಿ ಅಂತ. ಇಷ್ಟೆಲ್ಲ ರೊಕ್ಕ ಜನರೇಟ್ ಆಗ್ತಾ ಇದೆ. 400 ಕೋಟಿ ರೂಪಾಯಿ GST ಕಟ್ಟಿದ್ದಾರೆ ಇವತ್ತು. ಅದು ದೇಶಕ್ಕೆ ಲಾಭ. ಇಷ್ಟು ಪ್ರಗತಿ ಆಗ್ತಾ ಇದೆ. ಅಲ್ಲಿ ಜನರಿಗೆ, ಪ್ರತಿಯೊಬ್ಬರಿಗೆ ಕೆಲಸ ಸಿಗ್ತಾ ಇದೆ, ಉದ್ಯೋಗ ಸಿಗ್ತಾ ಇದೆ, ಪ್ರತಿಯೊಂದು ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲಿ ಹಿಂದಕ್ಕೆ ನಮ್ಮ ದೇವಾಲಯಗಳು ಕಟ್ಟಿದ್ರ, ನಮ್ಮ ಹಿರಿಯರು ಚೋಳರ ಕಾಲದಿಂದ ದೊಡ್ಡ ದೊಡ್ಡ ದೇವಾಲಯಗಳು ಕಟ್ಟ ಉದ್ದೇಶ ಕೂಡ ಅದೇ ಇತ್ತು. ಆ ದೇವಾಲಯ ಕಟ್ಟಿದಾಗ ದೇವಾಲಯದಲ್ಲಿ ಒಂದು ಗುರುಕುಲ ನಡೀತಾ ಇತ್ತು. ಆ ದೇವಾಲಯದಲ್ಲಿ ತೆಂಗಿನಕಾಯಿ ಮಾರವನಿಗೆ ಲಾಭ, ಆ ದೇವಾಲಯದಲ್ಲಿ ಹೂವು ಮಾರವನಿಗೆ ಲಾಭ, ಆ ದೇವಾಲಯದಲ್ಲಿ ಪ್ರಸಾದ ಮಾರವನಿಗೆ ಲಾಭ, ಆ ದೇವಾಲಯದಲ್ಲಿ ಬೇರೆ ದೇವಸ್ಥಾನಕ್ಕೆ ಸಂಬಂಧ ಇರ್ತಕ್ಕಂಥ ಕುಂಕುಮ ಅವು ಇವು ಮಾಡ್ತಕ್ಕಂಥವ್ರಿಗೆ ಲಾಭ. ಅವ್ರೆಲ್ಲರಿಗೂ ಉದ್ಯೋಗ ಸಿಗ್ತಿತ್ತು, ಎಲ್ಲರಿಗೂ ಕೆಲಸ ಸಿಗ್ತಿತ್ತು, ರೊಕ್ಕ ಜನರೇಟ್ ಆಗ್ತಿತ್ತು, ದೇಶಕ್ಕೆ ಆರ್ಥಿಕ ಇದರಲ್ಲಿ ಅದು ಲಾಭದಾಯಕ ಆಗ್ತಿತ್ತು. ಇದು ನಮ್ಮ ಹಿರಿಯರ ಉದ್ದೇಶ ಇತ್ತು. ಅದೇ ಉದ್ದೇಶದಿಂದ ಇವತ್ತಿನ ದಿವಸ ಅಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಇಷ್ಟು ರೊಕ್ಕ ಜನರೇಟ್ ಆಗ್ತಾ ಇದೆ, ಇಷ್ಟು ಜನರು ದರ್ಶನ ಮಾಡ್ತಾ ಇದ್ದಾರೆ, ಇಷ್ಟು ಅಲ್ಲಿ ಇರ್ತಕ್ಕಂಥ ಜನರು, ಸಾಮಾನ್ಯ ಜನರು, ಕೂಲಿ ಮಾಡ್ತಕ್ಕಂಥವ್ರ ಸಹಿತ ಉದ್ಯೋಗ ಸಿಗ್ತಾ ಇದೆ. ಈ ರಿಕ್ಷಾದವರು 17,000 ಈ ರಿಕ್ಷಾಗಳಾಗಿದ್ದಾವ, ಅವರೆಲ್ಲರಿಗೂ ಉದ್ಯೋಗ ಸಿಗ್ತಾ ಇದೆ. ಇದೆಲ್ಲ ಒಂದು ರೀತಿ ಲಾಭನೇ ಆಯ್ತಲ್ಲ. ಅದ್ರ ಜೊತೆಗೆ ಸ್ಕೂಲ್ ಕಾಲೇಜ್ಗಳು ಜಾಸ್ತಿ ಆಗ್ಯಾವ, 60 ಆಸ್ಪತ್ರೆಗಳಾಗ್ಯಾವ, 100-120 ಶಾಲೆಗಳು ಹೊಸದಾಗಿ ಪ್ರಾರಂಭ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಲಾಭನೇ. ಅವ್ರು ಹೇಳಿದ್ದು ಬರೀ ಹಾಸ್ಪಿಟಲ್ ಕಟ್ರಿ, ಒಂದು 60 ಹಾಸ್ಪಿಟಲ್ಗಳಾಗ್ಯಾವ ಇವತ್ತಿನ ದಿವಸ ಅಲ್ಲೆಲ್ಲ. ಇವೆಲ್ಲ ರೊಕ್ಕ ಜನರೇಟ್ ಆಗೋದ್ರಿಂದ ಲಾಭ ಆಗ್ತದ. ಇದು ದೇಶಕ್ಕೆ ಲಾಭದಾಯಕವಾದಂಥದ್ದು. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು. ಈ ದೇಶದ ಪ್ರಾಣನೇ ರಾಮ.
ಈ ದೇಶದ ಜನರ ಉಸಿರೇ ರಾಮ. ನಾವು ಯಾರು ಭೇಟಿಯಾದ್ರೂ ರಾಮ್ ರಾಮ್ ಅಂತೀವಿ, ನಮಸ್ಕಾರ ಮಾಡಿದಾಗ ರಾಮ್ ರಾಮ್ ಅಂತೀವಿ, ಬಾಯಲ್ಲಿ ರಾಮನ ಇಚ್ಛಾ ಅಂತೀವಿ, ರಾಮನ ಮನಸ್ಸಿಗೆ ಬಂದಿದ್ದ ಆಗ್ತಪ್ಪ ಅಂತ ಹೇಳ್ತೀವಿ, ಮಾತಾಡಿದ್ರೆ ರಾಮ ಅಂತೀವಿ. ಕೊನೆಗೆ ಸತ್ ಮೇಲೆ ಸದ್ಯ ರಾಮ್ ನಾಮ್ ಸತ್ಯ ಹೇ ಅಂತೀವಿ. ಅಂದ್ರೆ ಜೀವನ ಪ್ರಾರಂಭದಿಂದ ತಿಳ್ಕೊಂಡು ಕೊನೆಯವರೆಗೆ ನಮಗೆ ರಾಮ 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 ಬಿಟ್ಟು ಏನೂ ಇಲ್ಲ. ನಮ್ಮ ಉಸಿರೇ ರಾಮ. ಅಂತ ರಾಮ ಮಂದಿರ ಭವ್ಯ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಜನರೇಟ್ ಆಗ್ತಾ ಇದೆ, ಆರ್ಥಿಕವಾಗಿ ಎಲ್ಲ ವೃದ್ಧಿ ಆಗ್ತಾ ಇದೆ. ಇವೆಲ್ಲರನ್ನ ತಿಳ್ಕೊಳ್ಬೇಕು. ಸುಮ್ಮನೆ ಯಾವಾಗ ನಿಂದ ಮಾಡೋದು, ಯಾವಾಗ ಕಾಮೆಂಟ್ ಮಾಡೋದು, ಅದರಲ್ಲಿಂತೇನು ಇದರಲ್ಲಿಂತೇನು ಅಂತ ಹೇಳಿ 140 ಕೋಟಿ ಜನರೆಲ್ಲ ನಾವು ಒಂದೇ ಎಂಬ ಭಾವನೆ ಇಡಬೇಕಂತ ಮೋದಿ ಅವರು ಹೇಳ್ತಕ್ಕಂಥ ಇದೇ ಉದ್ದೇಶ. ಇವರೆಲ್ಲರೂ ರಾಮನ ಮೂಲ ಪುರುಷರು ನಮ್ಗೆಲ್ಲರಿಗೆ. ಇಲ್ಲಿರ್ತಕ್ಕಂಥ ಮುಸ್ಲಿಮರಿಗೂ ಮೂಲ ಪುರುಷ ರಾಮ, ಇಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ರಿಗೆ ಮೂಲ ಪುರುಷ ರಾಮ, ಇಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಮೂಲ ಪುರುಷ ರಾಮ. ಯಾವುದೋ ಕಾರಣಕ್ಕೆ ಅವರು ತಮ್ಮ ಪ್ರಾರ್ಥನಾ ಪದ್ಧತಿಯನ್ನು ಚೇಂಜ್ ಮಾಡಿ ಇವತ್ತು ಮಸೀದ್ಗಳಿಗೆ ಅವರು ನಮಾಜ್ ಬೀಳ್ತಾ ಇದ್ದಾರೆ, ಇವತ್ತು ಚರ್ಚ್ಗಳಲ್ಲಿ ಅವರು ಪ್ರೇಯರ್ ಮಾಡ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಬಂಧುಗಳೇ. ಅವರು DNA ನಮ್ಮ DNA ಒಂದೇ ಅದ. ಅವರು ನಮ್ಮವ್ರೇನು ಬೇರೆ ಅಲ್ಲ. ನಾವಿಲ್ಲೇ ಹುಟ್ಟಿ ಇಲ್ಲೇ ಸಾಯೋದದು, ಇಲ್ಲೇ ಮಣ್ಣಲ್ಲಿ ಕಲಿಯೋದದು. ನಾವೆಲ್ಲರೂ ಆತ್ಮೀಯವಾಗಿ ಬಾಳಬೇಕು. ಇದೊಂದೇ ನಮಗೆ ಮಾರ್ಗ, ಬೇರೆ ಮಾರ್ಗನಿಲ್ಲ. ವಾಜಪೇಯಿ ಅವರು ಕೂಡ ಹೇಳ್ತಿದ್ರು, ಪಾಕಿಸ್ತಾನ ನಮ್ಮ ಪಡೋಸಿ ಅದು, ಪಡೋಸಿನ ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಈ ಭೂಮಿನ ಕಿತ್ತಿ ಎಲ್ಲೇನ ಕಡೆ ಬೇಡಪ್ಪ ಅಂದಿರಿ, ಕಿರಿಕಿರಿ ಬೇಡ, ಒಯ್ದು ದೂರಿಟ್ಟು ಬಿಡುವ ಸೊಳೆ ಮಗಳಿಗೆ ಅಂತೇಳಿ ಎಲ್ಲೇನ ಒಯ್ಲಿಕ್ಕೂ ಬರೋದಿಲ್ಲ. ಪಡೋಸಿ ಅವ್ರ ಜೊತೆಗೆ ಇರಬೇಕು. ಹಾಗನೇ ಇರಲಿ, ಅವ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗಬೇಕು. ಹಾಗೆ ಇಲ್ಲಿ 140 ಕೋಟಿ ಭಾರತೀಯರು, ನಮಗೆ ಬೇರೆ ಮಾರ್ಗನಿಲ್ಲ. ಎಲ್ಲರೂ ಆತ್ಮೀಯವಾಗಿ ಬಾಳಬೇಕು. ಈ ದೇಶ ನಮ್ಮದು, ಭಾರತ್ ಮಾತಾಗಿ ಜೈ ಅನ್ಬೇಕು. ಎಲ್ಲರೂ ಜೈ ಶ್ರೀರಾಮ ಅನ್ಬೇಕು. ಏನು ತಪ್ಪಿಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಆ ರಾಮನ ಇದು ನಮ್ಮ ಉಸಿರಿನಲ್ಲಿ ರಾಮ ಇದ್ದಾನ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ.